ಮಾನ್ಯ ಮಲ್ಲಿಕಾರ್ಜುನ ಖರ್ಗೆಯವರಿಗೆ ಏನಾದ್ರೂ ತಲೆಗಿಲೆ ಕೆಟ್ಟೋಗಿದೆಯಾ ಅಂತ ಕೇಂದ್ರದಲ್ಲಿ ತಮ್ಮ ಪಕ್ಷ ಅಧಿಕಾರಕ್ಕೆ ಬರದೇಲೇನೆ ಅಥವಾ ವಯಸ್ಸಾದಂತೆ ಅರಳೋ ಮರಳೋ ಅಂತಾರಲ್ಲ, ಆ ರೀತಿಯಾಗ ಅಂತಲ್ಲ ಇತ್ತೀಚೆಗೆ ತುಂಬ ಸಂಶಯಗಳು ಕಾಡೋದಕ್ಕೆ ಪ್ರಾರಂಭವಾಗ್ತಾ ಇದ್ದಾವೆ. ಯಾಕಂದರೆ ಮೊನ್ನೆ ನೋಡಿದ್ರೆ ಗುಜರಾತಿಗಳು ಅನಕ್ಷರಸ್ಥರು, ಅವಿದ್ಯಾವಂತರು ಅಂತೆಲ್ಲ ಹೇಳಿಕೆಗಳನ್ನು ನೀಡಿದ್ರು. ಪಿಟಾಕಿ ಆ ಹೇಳಿಕೆಯನ್ನು ಕೇರಳದಲ್ಲಿ ಚುನಾವಣೆ ಇರೋದ್ರಿಂದ ರಾಜಕೀಯವಾಗಿ ಕೇರಳಿಗರನ್ನು ಮೆಚ್ಚಿಸುವಂತಹ ವಿಚಾರವಾಗಿ ಅಂತಹ ಹೇಳಿಕೆಗಳನ್ನು ಮಲ್ಲಿಕಾರ್ಜುನ ಖರ್ಗೆಯವರು ನೀಡಿದ್ದಾರೆ ಅಂತ ಅಂದ್ಬಿಟ್ಟು ನಾವೆಲ್ಲ ತಿಳ್ಕೊಳ್ಳೋಣ. ಆದರೆ ನಿನ್ನೆ ನೋಡಿದ್ರೆ RSSನವರು BJPಯವರು ವಿಷದ ಹಾವುಗಳಿದ್ದ ಹಾಗೆ ಆ ಹಾವುಗಳನ್ನು ಬಡಿದು ಕೊಲ್ಲಬೇಕು ಅಂತೆಲ್ಲ ಹೇಳಿಕೆಗಳನ್ನು ನೀಡಿದ್ದಾರೆ. ಇವರ ಪಕ್ಷದವರು ನೋಡಿದ್ರೆ ಕೋಮುದ್ವೇಷವನ್ನು ಬಿತ್ತುವಂತಹ ಭಾಷಣಗಳನ್ನು ಮಾಡಬಾರ್ದು, ಪ್ರಚೋದನಕಾರಿಯಾದಂತಹ ಹೇಳಿಕೆಗಳನ್ನೆಲ್ಲ ನೀಡಬಾರ್ದು ಅಂತೆಲ್ಲ ಕಾನೂನನ್ನು ತರೋದಕ್ಕೆ ಓಡ್ತಾರೆ. ಆದರೆ ಇವರದೇ ಪಕ್ಷದವರು ಪ್ರಚೋದನಕಾರಿಯಾದಂತಹ ಹೇಳಿಕೆಗಳನ್ನು ನೀಡ್ತಾರೆ, ಕೋಮುದ್ವೇಷವನ್ನು ಬಿತ್ತುವಂತಹ ಹೇಳಿಕೆಗಳನ್ನು ನೀಡ್ತಾರೆ, ಮತ್ತೊಬ್ಬರನ್ನು ಕೊಲ್ಲಿ ಅಂತ ಇವರೇನೆ ಪ್ರಚೋದನೆಯನ್ನು ಸಹ ನೀಡ್ತಾರೆ. ಮಾನ್ಯ ಮಲ್ಲಿಕಾರ್ಜುನ ಖರ್ಗೆಯವರೇ, ನೀವೊಂದು ರಾಷ್ಟ್ರೀಯ ಪಕ್ಷದ ಅಧ್ಯಕ್ಷರಾಗಿದ್ದೀರಾ, ಹಿರಿಯ ರಾಜಕಾರಣಿಗಳಾಗಿದ್ದೀರಾ, ರಾಜಕೀಯವಾಗಿ ತುಂಬ ಅನುಭವಗಳನ್ನು ಪಡೆದುಕೊಂಡಿದ್ದೀರಾ. ನಿಮ್ಮಂತಹ ರಾಜಕಾರಣಿಗಳು, ಹಿರಿಯ ರಾಜಕಾರಣಿಗಳು, ಅದರಲ್ಲೂ ಕಿರಿಯ ರಾಜಕಾರಣಿಗಳಿಗೆ ಮಾರ್ಗದರ್ಶಕರಾಗಿರಬೇಕು. ಆದರೆ ನೀವು ಮಾಡ್ತಿರುವಂತಹ ಕೆಲಸ ಏನು, ನೀವು ನೀಡ್ತಿರುವಂತಹ ಹೇಳಿಕೆಗಳೇನು, ಮತ್ತೊಬ್ಬರನ್ನು ಕೊಲ್ಲಿ ಅಂತ ನೀವೇನೇ ಪ್ರಚೋದನೆಯನ್ನು ಮಾಡ್ತೀರಾ ಅಂತಂದರೆ ಒಮ್ಮೆ ಇವತ್ತಿನ ಯುವಕರೆಲ್ಲ ಒಮ್ಮೆ ಯೋಚನೆಯನ್ನು ಮಾಡಲೇಬೇಕಾಗುತ್ತೆ. ರಾಜಕೀಯವನ್ನು ಮಾಡಿ, ರಾಜಕೀಯವಾಗಿ ದ್ವೇಷವನ್ನು ಮಾಡಿ, ಆದರೆ ಈ ರೀತಿಯಾಗಿ ಪ್ರಚೋದನೆಯನ್ನು ಮಾಡಿ ಮತ್ತೊಬ್ಬರನ್ನು ಕೊಲ್ಲಿ ಅಂತ ಹೇಳಿಕೆಗಳನ್ನು ನೀಡೋದು ಮತ್ತೊಂದು ರಾಜ್ಯದ ಜನರನ್ನು ಅವಿದ್ಯಾವಂತರು ಅಂತ ಕರೆಯುವಂತಹದ್ದು ರಾಜಕೀಯಕ್ಕಾಗಿ ನಿಜವಾಗಿಯೂ ಶೋಭೆ ತರೋದಿಲ್ಲ ನಿಮ್ಮಂತಹ ಹಿರಿಯ ರಾಜಕಾರಣಿಗಳಿಗೆ.